ಆತ್ಮೀಯರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 4th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಮೇಳ ಚಾಪ್ಟರ್ 2 ಹೈಡ್ ಅಂಡ್ ಸೀಕ್ ಪಾಠದ ಎರಡನೇ ವಿಡಿಯೋ ಇದಾಗಿದೆ. ಪೇಜ್ ನಂಬರ್ 38. ಇನ್ ದಿಸ್ ಗೇಮ್ ಒನ್ ಪ್ಲೇಯರ್ ಹ್ಯಾಸ್ ಟು ಥಿಂಕ್ ಆಫ್ ಆನ್ ಆಬ್ಜೆಕ್ಟ್ ಫ್ರಮ್ ದ ಗ್ರಿಡ್ ಅಂಡ್ ಹೆಲ್ಪ್ ದ ಅದರ್ ಪ್ಲೇಯರ್ ಲೊಕೇಟ್ ಇಟ್. ಇಲ್ಲಿ ಇಬ್ಬರು ಪ್ಲೇಯರ್ಸ್ ಇದ್ದಾರೆ, ಜಗತ್ತು ಮತ್ತು ಮಿನಿ ಅಂತೇಳಿ. ಒಬ್ಬ ಪ್ಲೇಯರ್ ಥಿಂಕ್ ಮಾಡ್ತಾನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕ್ಲೂ ಕೊಡ್ತಾರೆ. ಜಗತ್ ಮತ್ತು ಮಿನಿ ಹೇಗೆ ಆಟ ಆಡುತ್ತಿದ್ದಾರೆ ಎಂಬುದನ್ನು ಗಮನಿಸೋಣ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಕ್ವಶನ್ಸ್ ಇಲ್ಲಿ ನಾವು ನೋಡ್ಬೋದು. ಈ ಒಂದು ಗ್ರಿಡ್ನಲ್ಲಿ ನಾವು ಗಮನಿಸ್ತಾ ಇದ್ದೀರಿ ನೋಡಿ, ಇಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು ಇಲ್ಲಿಂದ ಪ್ರಾರಂಭ ಆಗುತ್ತೆ. ಸೊ ಇಲ್ಲಿಂದ ಇವರು ಹೋಗ್ಬೇಕು. ಈ ಒಂದಷ್ಟು ಆರೆಂಜ್ ಕೊಟ್ಟಿದ್ದಾನೆ, ಮ್ಯಾಂಗೋ ಕೊಟ್ಟಿದ್ದಾನೆ, ಕ್ಯಾಟು, ಕಾರು, ಫ್ಲವರ್ಸ್ ಇದೆ. ಆಯಾ ಮನೆಗಳಿಗೆ ಹೋಗ್ಬೇಕು ಅಂದ್ರೆ ಯಾವ ರೀತಿ ಇಂಟ್ಸ್ ಕೊಡ್ತಾರೆ ಅಂತಕ್ಕಂಥದ್ದು ಅಷ್ಟೇ ಈ ಒಂದು ಆಟ. ಮೊದಲಿಗೆ ತಾವು ಗಮನಿಸ್ತಾ ಇದ್ದೀರಿ, ಮಿನಿ ಟೇಕ್ಸ್ 4 ಸ್ಟೆಪ್ಸ್ ಟು ದ ರೈಟ್ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ನೋಡಿ 1 2 3 4 ಸ್ಟೆಪ್ಸ್ ಅನ್ನ ಬಂದಿದ್ದಾಳೆ. ಇವನು ಯಾರು, ಜಗತ್ತು, ಯು ಆರ್ 3 ಸ್ಟೆಪ್ಸ್ ಅವೇ. ಅವನೇನೋ ಥಿಂಕ್ ಮಾಡಿದ್ದಾನೆ, ಈ ಏನು ವಸ್ತುಗಳಿದಾವೆ ಅಲ್ಲಿಗೆ ಹೋಗ್ಲಿಕ್ಕೆ ನೀನಿನ್ನು 3 ಸ್ಟೆಪ್ಸ್ ಮಾತ್ರ ದೂರ ಇದೆಯಾ ಅಂತೇಳಿ. ಇಲ್ಲಿ ನೋಡಿ, ಈ ಒಂದು ಪಿಕ್ಚರ್ನಲ್ಲಿ ಮಿನಿ ಟೇಕ್ಸ್ 2 ಸ್ಟೆಪ್ಸ್ ಟು ದ ಲೆಫ್ಟ್ ಅಂಡ್ 1 ಸ್ಟೆಪ್ ಅಪ್ವರ್ಡ್ಸ್ ಶಿ ರೀಚಸ್ ದ ಡ್ಯಾಶ್. ಏನ್ ಮಿನಿ ಇಲ್ಲಿದ್ಲು, ಮಿನಿ ಏನ್ ಮಾಡ್ತಾಳೆ, 1 ಸ್ಟೆಪ್ ಮುಂದಕ್ಕೆ ಹೋಗಿ 2 ಸ್ಟೆಪ್ ಅನ್ನ 2 ಸ್ಟೆಪ್ಸ್ ಟು ದ ಲೆಫ್ಟ್ 2 ಸ್ಟೆಪ್ಸ್ ಅನ್ನ ಹಿಂದಕ್ಕೆ ತೆಗೆದುಕೊಳ್ತಾಳೆ. ಹಾಗಾದ್ರೆ ಅವಳು ಎಲ್ಲಿಗೆ ಹೋದ್ಲು? ನೌ ಯು ಆರ್ ಸ್ಟಿಲ್ 2 ಸ್ಟೆಪ್ಸ್ ಅವೇ. ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ವಾಟ್ ಆಬ್ಜೆಕ್ಟ್ ಡಿಡ್ ಜಗತ್ ಥಿಂಕ್ ಆಫ್ ಅಂದ್ರೆ ನೀನು ಇನ್ನು 2 ಹೆಜ್ಜೆ ಹೋಗ್ಬೇಕು ಅಂತೇಳಿ ಹೇಳ್ತಾ ಇದ್ದಾನೆ. ಹಂಗಾದ್ರೆ ಅವನೇನ್ ಥಿಂಕ್ ಮಾಡಿದಾನೆ, ಎಲ್ಲಿಗೆ ಹೋಗ್ಬೇಕು ಅಂತೇಳಿ ನೋಡಿ. ವಾಟ್ ಡಿಡ್ ಆಬ್ಜೆಕ್ಟ್ ಡಿಡ್ ಜಗತ್ ಥಿಂಕ್ ಆಫ್? ಮ್ಯಾಂಗೋ. ನೋಡಿ ಇಲ್ಲಿ, ಪ್ಲೇ ದ ಗೇಮ್ ವಿತ್ ಯುವರ್ ಪಾರ್ಟ್ನರ್ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್, ಟ್ರೇಸ್ ದ ಪಾತ್ ಟು ರೀಚ್ ದ ಫ್ಲವರ್, ಹೌ ಮೆನಿ ಸ್ಟೆಪ್ಸ್ ಆರ್ ರಿಕ್ವೈರ್ಡ್ ಫಾರ್ ಈಚ್ ಪಾತ್. ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿದ್ದಾರೆ, ಇಲ್ಲಿಂದ ನೋಡಿ ಈ ಒಂದು ಫ್ಲವರ್ಗೆ ತಲುಪೋದಿಕ್ಕೆ ನೋಡಿ ಈಗಾರ ಹೋಗ್ಬೋದು, ಇಲ್ಲಿಂದ ಹಿಂಗ್ ಬಂದು ಹಿಂಗಾರ ಹೋಗ್ಬೋದು. ಎಷ್ಟು? 1 2 3 4 5 6 7. ಈ ಕಡೆ 1 1 2 3 4 5 6 7 ಸ್ಟೆಪ್ಸ್ ಬರಬೇಕು. ಯಾವ ಕಡೆಯಿಂದ ಹೋದ್ರೂ ಕೂಡ 7 ಸ್ಟೆಪ್ಸ್ ಬೇಕೇ ಬೇಕು. ನೆಕ್ಸ್ಟ್, ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ವೇರ್ ವುಡ್ ಯು ರೀಚ್ ಇನ್ ಎ ಸ್ಮಾಲರ್ ನಂಬರ್ ಆಫ್ ಸ್ಟೆಪ್ಸ್, ದ ಮ್ಯಾಂಗೋ ಆರ್ ದ ಆರೆಂಜ್. ಮ್ಯಾಂಗೋ ಆರ್ ದ ಆರೆಂಜ್. ನೋಡಿ ಇಲ್ಲಿ ಇದು ಆರೆಂಜು, ಇದು ಮ್ಯಾಂಗೋ ಇದೆ. ಈ ತಲುಪದಕ್ಕೆ ಕಡಿಮೆ ಹೆಜ್ಜೆಯಲ್ಲಿ, ಕಡಿಮೆ ಸ್ಟೆಪ್ ಅಲ್ಲಿ ಯಾವ್ದ್ರ ಹತ್ರ ನಾವು ಹೋಗ್ಲಿಕ್ಕೆ ಸಾಧ್ಯ ಇದೆ? ಆರೆಂಜ್. ಯಾಕೆಂದ್ರೆ 1 2 3 4 ಇಲ್ಲಿ ಹೋಗ್ಬೇಕು ಅಂದ್ರೆ 1 2 3 1 2 3 4 ಎರಡೂ ಕೂಡ ಸೇಮ್ ಆಗುತ್ತೆ, ಆರೆಂಜ್ ಆರ್ ಮ್ಯಾಂಗೋ. ನೋ, ಮ್ಯಾಂಗೋ 5 ಸ್ಟೆಪ್ಸ್ ಆಗುತ್ತೆ. ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ದ ಮ್ಯಾಂಗೋ ಈಸ್ 5 ಸ್ಟೆಪ್ಸ್ ಅವೇ ಅಂಡ್ ದ ಆರೆಂಜ್ ಈಸ್ 4 ಸ್ಟೆಪ್ಸ್ ಅವೇ. ಸೊ ವಿ ಕ್ಯಾನ್ ರೀಚ್ ದ ಆರೆಂಜ್ ಇನ್ ಎ ಮಿನಿಮಮ್ ನಂಬರ್ ಆಫ್ ಸ್ಟೆಪ್ಸ್ ದ್ಯಾನ್ ಮ್ಯಾಂಗೋ. ಮ್ಯಾಂಗೋ ಹೋಲಿಸ್ಕೊಂಡ್ರೆ ನಾವು ಆರೆಂಜ್ಗೆ ಬೇಗ ತಲುಪಬಹುದು. ನೋಡಿ ಇಲ್ಲಿ ತಾವು ಗಮನಿಸ್ತಾ ಇದೆ, 1 2 3 4 ಸ್ಟೆಪ್ಸ್ ಆಗುತ್ತೆ. ಅದೇ ಮ್ಯಾಂಗೋಗೆ ಹೋಗೋದಾದ್ರೆ 1 2 3 4 5 ಸ್ಟೆಪ್ಸ್ ಆಗುತ್ತೆ. ಹಾಗಾಗಿ ಇದನ್ನೇ ಯಾವುದೋ ಆರೆಂಜ್ಗೆ ಹೋಗ್ತಕ್ಕಂಥದ್ದು ಬಹಳ ಈಸಿ ಆಗುತ್ತೆ. ಇಲ್ಲಿ ನೋಡಿ, ಗ್ಯಾನ್ ಹ್ಯಾಸ್ ಗಾಟ್ ಎ ಡ್ರೋನ್ ಟು ಶೋ ಅವರ್ ಫ್ರೆಂಡ್ಸ್ ಎ ಡ್ರೋನ್ ಕ್ಯಾನ್ ಟೇಕ್ ಪಿಕ್ಚರ್ಸ್ ವೈಲ್ ಫ್ಲೈಯಿಂಗ್. ಅವರ ಶಾಲೆಯ ಒಂದು ಪಿಕ್ಚರ್ ಅನ್ನ ಡ್ರೋನ್ ಮೂಲಕ ಕ್ಯಾಪ್ಚರ್ ಮಾಡಲಾಗಿದೆ. ಈ ರೀತಿ ಕಾಣ್ತಾ ಇದೆ. ತಾವು ಗಮನಿಸ್ತಾ ಇದ್ರಿ, ಇಲ್ಲಿರ್ತಕ್ಕಂಥ ಆಸ್ ಅವರ್ ಸ್ಕೂಲ್ ಆಸ್ ವಾಲ್ಸ್ ಮೇಡ್ ಆಫ್ ರೆಡ್ ಬ್ರಿಕ್ಸ್, ಇದೆಲ್ಲದು ಕೂಡ ಇಲ್ಲಿ ಕಾಣ್ತಾ ಇದೆ, ಏನೇನಿದೆ ಅಂತೇಳಿ. ಸೊ ಇಲ್ಲಿ ಸರ್ಕಲ್ ದ ಪ್ಲೇಸ್ ಆರ್ ಥಿಂಗ್ಸ್ ದಟ್ ಯು ಸಿ ಇನ್ ದ ಪಿಕ್ಚರ್ ಅಂಡ್ ರೈಟ್ ದೇರ್ ನೇಮ್ಸ್ ಅಂತೇಳಿ ಕೊಟ್ಟಿದ್ದಾರೆ.
ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪಿಕ್ಚರ್ಗೆ ಸಂಬಂಧಪಟ್ಟಂತೆ ಟ್ರೇಸ್ ದ ಪಾತ್ ಫ್ರಮ್ ದ ಕ್ಲಾಸ್ 4 ಕ್ಲಾಸ್ ರೂಮ್ ಟು ದ ಸ್ಟೇಜ್, ಅದೆಲ್ಲದನ್ನು ಕೂಡ ಈ ಒಂದು ಪಿಕ್ಚರ್ ನೋಡ್ಕೊಂತ ನಾವು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾ ಹೋಗೋಣ. ಮ್ಯಾಪ್ ಅನ್ನ ಈ ಏನು ಡ್ರೋನ್ ಇಲ್ಲಿ ಕ್ಯಾಪ್ಚರ್ ಮಾಡಿತ್ತು ಫೋಟೋವನ್ನ, ಈ ಫೋಟೋದ ಒಂದು ಮ್ಯಾಪ್ ಅನ್ನ ಇಲ್ಲಿ ರೆಡಿ ಮಾಡಲಾಗಿದೆ. ಈ ಒಂದು ಮ್ಯಾಪ್ ಅನ್ನ ನೋಡ್ಕೊಂಡು ಮೇಲ್ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಕಂಡುಹಿಡಿಯೋ ಪ್ರಯತ್ನವನ್ನು ಮಾಡೋಣ. ಕ್ವಶನ್ ತಾವು ಗಮನಿಸ್ತಾ ಇದ್ದೀರಿ. ಹೌ ಮೆನಿ ರೂಟ್ಸ್ ವರ್ ಯು ಏಬಲ್ ಟು ಫೈಂಡ್? ಯು ಮೇ ಯೂಸ್ ಡಿಫರೆಂಟ್ ಕಲರ್ ಪೆನ್ಸಿಲ್ ಟು ಟ್ರೇಸ್ ದ ಡಿಫರೆಂಟ್ ರೂಟ್. ಎಷ್ಟು ಮಾರ್ಗಗಳನ್ನ? ವಿಚ್ ಈಸ್ ದ ಶಾರ್ಟೆಸ್ಟ್ ರೂಟ್? ಹೌ ಡು ಯು ನೋ? ನೋಡಿ ಇಲ್ಲಿ, ಟ್ರೇಸ್ ದ ಪಾತ್ ಫ್ರಮ್ ದ ಕ್ಲಾಸ್ 4 ಕ್ಲಾಸ್ ರೂಮ್ ಟು ದ ಸ್ಟೇಜ್. ಅವ್ರೇನ್ ಕೇಳ್ತಾ ಇದಾರಪ್ಪ ಅಂತ ಅಂದ್ರೆ, ಇಲ್ಲಿ ನೋಡಿ 4th ಕ್ಲಾಸ್ ರೂಮ್ ಇಲ್ಲಿದೆ, ಸ್ಟೇಜ್ ಇಲ್ಲಿದೆ. ಈ 4th ಕ್ಲಾಸ್ ಇಂದ ನೀನು ಹೋಗ್ಲಿಕ್ಕೆ ಎಷ್ಟು ರೂಟ್ಗಳಿದ್ದಾವೆ, ಆ ರೂಟ್ಗಳ ಬಗ್ಗೆ ಮಾಹಿತಿಯನ್ನ ತಿಳಿಸು ಅಂತ ಹೇಳಿ. ನೋಡಿ ಎಷ್ಟು ರೂಟ್ ಇದಾವೆ. ದೇರ್ ಆರ್ ಮೇನ್ಲಿ 5 ರೂಟ್ಸ್ ಫ್ರಮ್ ಗ್ರೇಡ್ 4 ಟು ದ ಸ್ಟೇಜ್. 4ನೇ ತರಗತಿಯಿಂದ ಈ ಸ್ಟೇಜ್ಗೆ ಹೋಗ್ಲಿಕ್ಕೆ ಸುಮಾರು 5 ಮಾರ್ಗಗಳನ್ನ ಇಲ್ಲಿ ಪಟ್ಟಿ ಮಾಡಲಾಗಿದೆ. ಒಂದು ನೋಡಿ, ಇದು ಕ್ಲಾಸ್ ಅಲ್ವಾ, ಇಲ್ಲಿಂದ ಹಿಂಗೋಗಿ ಹಿಂಗೋಗಿ ಹಿಂಗೋದ್ರು ಒಂದಾಯ್ತು. ಇನ್ನೊಂದು ಹಿಂಗೋಗಿ 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 ಹಿಂಗೋದ್ರು ಎರಡಾಯ್ತು. ಇನ್ನೊಂದು ಹಿಂಗೋಗಿ ಹಿಂಗೋಗಿ ಹಿಂಗೋದ್ರು 3 ಆಯ್ತು, ಆಯ್ತಲ್ವಾ. ಇನ್ನೊಂದು ಹಿಂಗ್ ಬಂದು ಹಿಂಗೋಗಿ 4 ಆಯ್ತು. ಹಿಂಗ್ ಬಂದು ಹಿಂಗ್ ಬಂದು ಹಿಂಗ್ ಬಂದರೆ 5 ಆಯ್ತು. ನೋಡಿ ಕ್ವಶನ್ ಯಾವ್ದಪ್ಪ? ವಿಚ್ ಈಸ್ ದ ಶಾರ್ಟೆಸ್ಟ್ ರೂಟ್? ಹೌ ಡು ಯು ನೋ? ದ ರೂಟ್ ವಿಚ್ ಈಸ್ ಗೋಯಿಂಗ್ ಟು ದ ರೈಟ್ ಆಫ್ ಗ್ರೇಡ್ 4 ವಯ ಪ್ಲೇ ಗ್ರೌಂಡ್ ಈಸ್ ದ ಶಾರ್ಟೆಸ್ಟ್. ಆ ಕ್ವಶನ್ಗೆ ಆನ್ಸರ್ ಪ್ಲೇ ಗ್ರೌಂಡ್ ಇಸ್ ದ ಶಾರ್ಟೆಸ್ಟ್. ಪ್ಲೇ ಗ್ರೌಂಡ್ ಮೂಲಕ ಹೋಗೋ ರೋಡ್ ಇದೆಯಲ್ಲ, ಅದು ತುಂಬಾ ಹತ್ರ ಆಗತ್ತೆ ಅಂತ ಅನ್ನಿಸ್ತಾ ಇದೆ. ನೋಡಿ, ಇದು ಕ್ಲಾಸ್ ರೂಮ್ ಆದ್ರೆ ಹಿಂಗೋಗಿ ಇಲ್ಲಿ ಬಂದ್ ಹಿಂಗ್ ಬರ್ತಾ, ಇದು ಪ್ಲೇ ಗ್ರೌಂಡ್. ಇದನ್ನೇ ಇದ್ದುದ್ರಲ್ಲಿ ನೋಡಿದ್ರೆ ತುಂಬಾ ಹತ್ರ ಅಂತೇಳಿ ಅನ್ಸುತ್ತೆ. ನೆಕ್ಸ್ಟ್ ಕ್ವಶನ್ಸ್ ಏನಿದೆ ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ದ ವಾಟರ್ ಡೆಲಿವರಿ ಮ್ಯಾನ್ ಹ್ಯಾಸ್ ಟರ್ನ್ಡ್ ಲೆಫ್ಟ್ ಫ್ರಮ್ ದ ಎಂಟ್ರೆನ್ಸ್. ಹೆಲ್ಪ್ ಹಿಮ್ ರೀಚ್ MDM ಕಿಚನ್ ಬೈ ಟೆಲ್ಲಿಂಗ್ ಹಿಮ್ ದ ರೂಟ್. ರೈಟ್ ದ ಡೈರೆಕ್ಷನ್ಸ್ ಬಿಲೋ. ನೋಡಿ, ಇಲ್ಲಿ ಎಂಟ್ರೆನ್ಸ್ ಇಲ್ಲಿದೆ. ಎಲ್ಲಿದ್ರಪ್ಪ ತಾವು ಗಮನಿಸ್ತಾ ಇದ್ರಿ. ಎಂಟ್ರೆನ್ಸ್ ಇಲ್ಲಿದೆ, ಇಲ್ಲಿಂದ ಎಂಟ್ರೆನ್ಸ್ ಇದೆ. ಅವನ್ ಬಂದನೆ ಏನ್ ಮಾಡ್ದ, ಹಿಂಗ್ ಲೆಫ್ಟಿಗೆ ಹೋಗ್ಬಿಟ್ಟ. ಈಗ ಇಲ್ಲಿಂದ ಇವನು MDM ಇಲ್ಲಿ ಬರುತ್ತಲ್ಲ ಅಡಿಗೆ ಮನೆ, MDM ಕಿಚನ್ ನೋಡಿ ತಾವೆಲ್ಲಿ ಇಲ್ಲಿ ಬಂದ, ಹಿಂಗ್ ಲೆಫ್ಟಿಗೆ ತಿರುಗಿಕೊಂಡ್ಬಿಟ್ಟ, ಇಲ್ಲಿ ಬರುತ್ತೆ MDM ಕಿಚನ್. ಸೊ ಅವನಿಗೆ ಇಲ್ಲಿಂದ ಹೆಂಗೆ ಅಲ್ಲಿ ಹೋಗಿ ತಲುಪಬೇಕು ಅಂತಕ್ಕಂಥದ್ದನ್ನ ನೀವು ಸ್ವಲ್ಪ ಗೈಡ್ ಮಾಡ್ರಪ್ಪ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಏನು ಉತ್ತರ ಇದೆ ಅಂತೇಳಿ. ಆಫ್ಟರ್ ಟೇಕಿಂಗ್ ಲೆಫ್ಟ್ ಫ್ರಮ್ ದ ಎಂಟ್ರೆನ್ಸ್, ಟರ್ನ್ ರೈಟ್ ಅಂಡ್ ವಾಕ್ ಸ್ಟ್ರೈಟ್ ಬಿಹೈಂಡ್ ದ ಪ್ರಿನ್ಸಿಪಲ್ ಆಫೀಸ್. Then turn right near the playground and walk straight. Then turn left to the reach the MDM kitchen. ನೋಡಿ ಇಲ್ಲೇನಾದ, ಇವನು ಡೆಲಿವರಿ ಮ್ಯಾನ್ ಹಿಂಗ್ ಬಂದ ಲೆಫ್ಟ್ ತಗೊಂಡ್ಬಿಟ್ಟ. ಅದಕ್ಕೆ ಏನ್ ಮಾಡಪ್ಪ ನೋಡಪ್ಪ, ನೀನು ಹೋಗು, ಗೋ ಅಂಡ್ ಸ್ಟ್ರೈಟ್ ದ, ಆಮೇಲೆ ಟೇಕ್ ದ ರೈಟ್. ಯಾವುದು ಪ್ರಿನ್ಸಿಪಲ್ ಆಫೀಸ್ ಇದೆಯಲ್ಲ ಅಲ್ಲಾಶಿ ಹೋಗು, ಪ್ಲೇ ಗ್ರೌಂಡ್ ಸಿಗುತ್ತೆ, ಮತ್ತೆ ರೈಟ್ ತಿರಿಕೆ, ಮತ್ತೆ ಲೆಫ್ಟ್ ತಿರಿಕೆ, ನಿಮ್ಗೆ MDM ಕಿಚನ್ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಇಲ್ಲ ಹಿಂಗ್ ಬಂದು ಇವ್ ಲೆಫ್ಟ್ ತಿರ್ಕೊಂಡಿರೋದ್ರಿಂದ. ಸೊ ಇದು ಇಷ್ಟು ಮಾಹಿತಿ. ಇನ್ನು ಮುಂದಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ರಜತ್ ಈಸ್ ನಾಟ್ ಫೀಲಿಂಗ್ ವೆಲ್. ವಿಚ್ ವೇ ವಿಲ್ ಯು ಚೂಸ್ ಟು ಟೇಕ್ ಹಿಮ್ ಟು ದ ಮೆಡಿಕಲ್ ರೂಮ್ ಫ್ರಮ್ ದ ಲೈಬ್ರರಿ? ಲೈಬ್ರರಿಯಿಂದ ಅವ್ನು ಮೆಡಿಕಲ್ ರೂಮ್ಗೆ ಹೋಗ್ಬೇಕು. ನೋಡಿ ಇಲ್ಲಿ ಲೈಬ್ರರಿ ಇದ್ದಾನೆ, ಇಲ್ಲಿಂದ ಮೆಡಿಕಲ್ ರೂಮ್ಗೆ ಹಿಂಗೋಗಿ ಲೆಫ್ಟ್ ತಗೊಂಡು ಇಲ್ಲಿ ಹೋಗ್ಬೇಕು. ಅದನ್ನೇ ನಾವು ನೋಡ್ತಾ ಹೋಗೋಣ. Rajat should be taken to medical room via stage, then playground, and then to the medical room. After the assembly in the playground, Bolo must go to the IT room and Rani has to go to the sports room. Trace their ways. Which path is longer? ಎಲ್ಲಿದ್ರು ಆಫ್ಟರ್ ದ ಅಸೆಂಬ್ಲಿ ಇನ್ ದ ಪ್ಲೇ ಗ್ರೌಂಡ್ ಅಲ್ಲಿ ಇದ್ರಲ್ಲ, ಪ್ರಾರ್ಥನೆ ಎಲ್ಲ ಮುಗಿಸ್ಕೊಂಡು ಅವ್ರು ಹೊರಟರು.
ಬೋಲು ಮಸ್ಟ್ ಗೋ ಟು ದ IT ರೂಮ್. ಇಲ್ಲಿಂದ ಬಂದ್ರು ಸೀದಾ ಇಲ್ಲಿದೆ IT ರೂಮ್, ಇಲ್ಲಿಗೆ ಹೋಗ್ಬೇಕು. Which path is longer? The path from the playground to the sports room is longer than the path from the playground to the IT room. ನೋಡಿ, ಅದು ಎಲ್ಲಿಂದ ನೋಡಿ, ಇಲ್ಲಿಂದ ಹಿಂಗ್ ಬಂದ್ರೆ ಇದು ಹತ್ರ ಆಗತ್ತೆ, ಇಲ್ಲಿಂದ ಬಂದ್ರೆ ಏನಾಗತ್ತೆ, ಅದು ದೂರ ಆಗತ್ತೆ. ಆದ್ಮೇಲೆ ಇದಿಷ್ಟು ಮಾಹಿತಿ ಹೈಡ್ ಅಂಡ್ ಸೀಕ್ ಪಾಠಕ್ಕೆ ಸಂಬಂಧಪಟ್ಟಂತು. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.